ಖರ್ಗೆ ಭಾಷಣದ ವೇದಿಕೆ ಶುದ್ಧೀಕರಣ. ದಲಿತ ನಾಯಕನಿಗೆ ಬಿಜೆಪಿ ಆರ್ಎಸ್ಎಸ್ನಿಂದ ಅವಮಾನ. ಕನ್ನಡಿಗ ಖರ್ಗೆಗೆ ಉತ್ತರಾಖಂಡ್ನಲ್ಲಿ ಹೀಗ್ಯಾಕಾಯಿತು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಸ್ಪೃಶ್ಯತೆ ಅನ್ನೋದು ಕೇವಲ ಗತಕಾಲದ ಕಪ್ಪು ಚುಕ್ಕೆಯಲ್ಲ, ಬದಲಿಗೆ ಇಂದಿಗೂ ಭಾರತೀಯ ಸಮಾಜದ ನರನರಗಳಲ್ಲೂ ಜೀವಂತವಾಗಿ ಹರಿತಾ ಇರುವಂಥ ಭೀಕರ ವಾಸ್ತವ ಅನ್ನೋದಕ್ಕೆ ಉತ್ತರಾಖಂಡ್ನ ಹಲ್ದಾನಿಯಲ್ಲಿ ನಡೆದಿರುವಂಥ ಒಂದು ಘಟನೆಯೇ ಜ್ವಲಂತ ಸಾಕ್ಷಿ. ಬ್ರಿಟಿಷರ ಆಡಳಿತ ಮುಗಿದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ದೇಶಕ್ಕೆ ಸಂವಿಧಾನ ಸಿಕ್ಕು ದಶಕಗಳೇ ಕಳೆದಿದ್ರು ಅಸ್ಪೃಶ್ಯತೆ ಅನ್ನೋದು ಈ ಸಮಾಜದ ಮನಸ್ಸಿಂದ ಇಂದಿಗೂ ಮಾಸಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ದಲಿತ ನಾಯಕರೊಬ್ಬರು ಭಾಷಣ ಮಾಡಿ ಹೋದ ನಂತರ ಅವರು ನಿಂತಿದ್ದಂಥ ವೇದಿಕೆಯನ್ನ ಯಜ್ಞ ಹೋಮಗಳ ಮೂಲಕ ಶುದ್ಧೀಕರಿಸಿದ ಕೃತ್ಯ ಅಸ್ಪೃಶ್ಯಕ್ಕೆ ಇಂದಿಗೂ ಆಧುನಿಕ ರೂಪದಲ್ಲಿ ಜೀವಂತವಾಗಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಪಾವಿತ್ರ್ಯತೆಯ ರಕ್ಷಣೆಯ ನೆಪದಲ್ಲಿ ನಡೆದಂಥ ಈ ಕೃತ್ಯ ಭಾರತೀಯ ಸಮಾಜ ತನ್ನ ಆಳವಾದ ಜಾತಿಯ ಕಳಂಕ ಮತ್ತು ಮನುವಾದಿ ಮನಸ್ಥಿತಿಯಿಂದ ಹೊರಬರೋಕೆ ಇನ್ನೂ ಹೆಣಗಾಡ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಬಯಲು ಮಾಡಿದೆ. ಹೌದು, ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾರ್ವಜನಿಕ ಸಭೆಯ ನಂತರ ಅವರು ಮಾತಾಡಿದಂಥ ವೇದಿಕೆಯನ್ನ ಶುದ್ಧೀಕರಿಸಿದ ಘಟನೆ ದೇಶದ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಕಳವಳ ಹಾಗೂ ಆಕ್ರೋಶಕ್ಕೆ ಕಾರಣ ಆಗಿದೆ. ಆಗಸ್ಟ್ 8ರಂದು ರಾಮ್ಲೀಲಾ ಮೈದಾನದಲ್ಲಿ ನಡೆದಂಥ ಈ ಬೃಹತ್ ರ್ಯಾಲಿಯ ನಂತರ ಶ್ರೀರಾಮಸೇನಾ ಚಾರಿಟೇಬಲ್ ಸರ್ವಿಸ್ ಟ್ರಸ್ಟ್ ಎಂಬ ಸಂಘಟನೆ ವೇದ ಮಂತ್ರ ಘೋಷಗಳ ಜೊತೆಗೆ ಯಜ್ಞ ನಡೆಸಿ ಆ ಜಾಗವನ್ನ ಪವಿತ್ರಗೊಳಿಸಿತು ಅಂತ ವರದಿಯಾಗಿದೆ. ಸೊ ಕಾಂಗ್ರೆಸ್ ಪಕ್ಷ ಇದನ್ನ ದಲಿತ ಸಮುದಾಯಕ್ಕೆ ಹಾಗೂ ದೇಶದ ಸಂವಿಧಾನಿಕ ಮೌಲ್ಯಗಳಿಗೆ ಮಾಡಿದ ಅಪಮಾನ ಅಂತ ಕರೆದಿದ್ರೆ, ಬಿಜೆಪಿ ಕೃತ್ಯಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇತ್ತ ಶುದ್ಧೀಕರಣ ನಡೆಸಿದಂಥ ಸಂಘಟನೆ ಇದು ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ಬದಲಾಗಿ ರಾಮ್ಲೀಲಾ ಮೈದಾನದ ಸಾಂಸ್ಕೃತಿಕ ಪಾವಿತ್ರ್ಯತೆ ಕಾಪಾಡೋಕೆ ಮಾಡಿದ ಕೃತ್ಯ ಅಂತ ಸಮರ್ಥಿಸಿಕೊಂಡಿದೆ. ಆದರೆ ಆಧುನಿಕ ಪ್ರಜಾಪ್ರಭುತ್ವ ಭಾರತದಲ್ಲಿ ದೇಶದ ಅತ್ಯಂತ ಪ್ರಭಾವಿ ದಲಿತ ನಾಯಕರೊಬ್ಬರು ಸಭೆ ನಡೆಸಿದ ಜಾಗವನ್ನ ಶುದ್ಧೀಕರಿಸುವ ನೆಪದಲ್ಲಿ ನಡೆಸಲಾದಂಥ ಈ ಕೃತ್ಯ ಭಾರತೀಯ ಸಮಾಜದಲ್ಲಿ ಇನ್ನೂ ಆಳವಾಗಿ ಬೇರೂರಿರುವ ಜಾತೀಯತೆ ಮತ್ತು ಮನುವಾದಿ ಮನಸ್ಥಿತಿಯ ಮುಖವಾಡವನ್ನು ಕಳಚಿದೆ. ಭಾರತ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೆ ಸಮಾನತೆ, ರಕ್ಷಣೆ ಹಾಗೂ ಘನತೆಯಿಂದ ಜೀವಿಸುವ ಹಕ್ಕನ್ನು ಕೊಟ್ಟಿದೆ. ಆದಾಗ್ಯೂ ಜಾತಿ ವ್ಯವಸ್ಥೆಯ ಶ್ರೇಣೀಕೃತ ಕಲ್ಪನೆಗಳು ಸಮಾಜದ ಕೆಲವು ವಲಯಗಳಲ್ಲಿ ಇಂದಿಗೂ ಪ್ರಬಲವಾಗಿದೆ. ಪಾವಿತ್ರ್ಯತೆ ಮತ್ತು ಅಪವಿತ್ರತೆ ಎಂಬ ಕಲ್ಪನೆಗಳು ಚಾತುರ್ವರ್ಣ ವ್ಯವಸ್ಥೆ ಹಾಗೂ ಸಾಂಪ್ರದಾಯಿಕ ಮನುವಾದಿ ವ್ಯವಸ್ಥೆಯ ಈ ಒಂದು ಮನಸ್ಥಿತಿಯ ಮುಖ್ಯ ಅಡಿಪಾಯಗಳಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಅವರ ಜನ್ಮಜಾತ ಜಾತಿಯನ್ನು ಆಧರಿಸಿ ಅವರ ಉಪಸ್ಥಿತಿಯನ್ನು ಅಪವಿತ್ರ ಅಂತ ಪರಿಗಣಿಸೋದು ಅಸ್ಪೃಶ್ಯತೆಯ ಆಧುನಿಕ ಮತ್ತು ಸೂಕ್ಷ್ಮ ರೂಪ. ಖರ್ಗೆ ಅವರು ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಕೇಂದ್ರ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಹಾಗೂ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಬ್ಬ ಹಿರಿಯ ನಾಯಕ. ಅಂಥ ನಾಯಕರು ನಡೆದಂಥ ಜಾಗವನ್ನು ಶುದ್ಧೀಕರಿಸೋದು ಅಂತಂದ್ರೆ ಅದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದಂಥ ಅಪಮಾನ ಅಲ್ಲ, ಇಡೀ ಶೋಷಿತ ಮತ್ತು ದಲಿತ ಸಮುದಾಯಕ್ಕೆ ತಲುಪಿಸುವಂಥ ಆಘಾತಕಾರಿ ಸಂದೇಶ. ಹಲ್ದ್ವಾನಿಯಲ್ಲಿ ಖರ್ಗೆ ಅವರು ಎದುರಿಸಿದ ಈ ಸೂಕ್ಷ್ಮ ಅಸ್ಪೃಶ್ಯತೆ ಭಾರತದಲ್ಲಿ ಹೊಸದೇನಲ್ಲ. ಇತಿಹಾಸದುದ್ದಕ್ಕೂ ದಲಿತ ನಾಯಕರು, ಸುಧಾರಕರು, ಸಾಧಕರು ಅತ್ಯುನ್ನತ ಸ್ಥಾನಕ್ಕೇರಿದಾಗಲೂ ಇಂಥ ಜಾತಿಯ ತಾರತಮ್ಯ ಮತ್ತು ಅವಮಾನಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್, ಭಾರತೀಯ ಸಂವಿಧಾನದ ಶಿಲ್ಪಿ, ಜಾಗತಿಕ ಮಟ್ಟದ ಮಹಾನ್ ಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೋಡಾ ಸಂಸ್ಥಾನದಲ್ಲಿ ಉನ್ನತ ಅಧಿಕಾರಿಯಾಗಿದ್ದಾಗಲೂ ಜಾತಿಯ ಕಾರಣಕ್ಕೆ ಅವರಿಗೆ ವಸತಿ ಸಿಗಲಿಲ್ಲ. ಕಚೇರಿಯಲ್ಲಿದ್ದಂಥ ಮೇಲ್ಜಾತಿಯ ನೌಕರರು ಅವರಿಗೆ ಕಡತಗಳನ್ನು ದೂರದಿಂದಾನೇ ಎಸಿತಾ ಇದ್ರು. ಅವರು ಕುಡಿಯೋ ನೀರಿನ ಮಡಕೆಯನ್ನು ಮುಟ್ಟೋಕೆ ಬಿಡ್ತಾ ಇರಲಿಲ್ಲ. ಉನ್ನತ ಶಿಕ್ಷಣ ಮತ್ತು ಅಪಾರ ಜ್ಞಾನವಿದ್ರೂ ಜಾತಿಯ ಆಧಾರದ ಮೇಲೆ ಅವರನ್ನ ಸಮಾಜ ಅಸ್ಪೃಶ್ಯ ಅಂತ ಕಂಡಿತು. ಇನ್ನು ಜಗಜೀವನ್ ರಾಮ್, ಮಾಜಿ ಉಪಪ್ರಧಾನಿ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಜಗಜೀವನ್ ರಾಮ್ ಅವರು ಅನುಭವಿಸಿದ ಘಟನೆ ಈ ವಿಷಯಕ್ಕೆ ಅತ್ಯಂತ ಸೂಕ್ತ ಉದಾಹರಣೆಯಾಗಿದೆ. 1978ರಲ್ಲಿ ವಾರಣಾಸಿಯ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಜಗಜೀವನ್ ರಾಮ್ ಅವರು ಸಂಪೂರ್ಣಾನಂದ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು. ಸೊ ಅವರು ನಿರ್ಗಮಿಸಿದ ಬೆನ್ನಲ್ಲೇ ಕೆಲವರು ಆ ಪ್ರತಿಮೆಯನ್ನ ಗಂಗಾಜಲದಿಂದ ಶುದ್ಧೀಕರಿಸಿದ್ರು. ದೇಶದ ಉಪಪ್ರಧಾನಿ ಹುದ್ದೆಯಲ್ಲಿದ್ರು, ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಸ್ಪರ್ಶವನ್ನ ಅಸ್ಪೃಶ್ಯ ಅಥವಾ ಅಪವಿತ್ರ ಅಂತ ಪರಿಗಣಿಸಲಾಯಿತು. ಇನ್ನು GM ಬಾಲಯೋಗಿ, ಲೋಕಸಭೆಯ ಸ್ಪೀಕರ್ ಆಗಿದ್ದಂಥ GM ಬಾಲಯೋಗಿ ಅವರು ದಲಿತ ಸಮುದಾಯದಿಂದ ಬಂದವರಾಗಿದ್ರು. ಅವರು ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿದ್ದರು. ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ
ಅವರಿಗೆ ಸೂಕ್ತ ಗೌರವ ನೀಡದೆ ಜಾತಿಯ ಮನಸ್ಥಿತಿಯನ್ನು ಪ್ರದರ್ಶಿಸಿದ ಹಲವಾರು ಉದಾಹರಣೆಗಳು ವರದಿಯಾಗಿದ್ದವು. ಇನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತದ ಪ್ರಥಮ ಪ್ರಜೆ ಮತ್ತು ರಾಷ್ಟ್ರಪತಿಯಾಗಿದ್ದಂತಹ ರಾಮನಾಥ್ ಕೋವಿಂದ್ ಅವರು 2018ರಲ್ಲಿ ಒಡಿಶಾದ ಪುರಿಯ ಜಗನ್ನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ದೇವಾಲಯದ ಕೆಲವು ಪೂಜಾರಿಗಳು ಅವರ ಜೊತೆಗೆ ನಡೆದುಕೊಂಡಂತಹ ರೀತಿ ಮತ್ತು ಅವರನ್ನ ಹತ್ತಿರಕ್ಕೆ ಬಿಡದೆ ತಡೆದಂತಹ ಘಟನೆ ದೊಡ್ಡ ವಿವಾದವನ್ನು ಸೃಷ್ಟಿಸಿತ್ತು. ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿಗೂ ಜಾತಿಯ ಕಾರಣಕ್ಕೆ ಅಡೆತಡೆ ಎದುರಾಯಿತು ಅನ್ನೋದು ಆಧುನಿಕ ಭಾರತದ ಆತಂಕಕಾರಿ ಸತ್ಯ. ಇನ್ನು ಮಾಜಿ ಕೇಂದ್ರ ಸಚಿವ ಬಿ ಶಂಕರಾನಂದ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿದ್ದಂಥ ಬಿ ಶಂಕರಾನಂದ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅವರ ಕ್ಷೇತ್ರ ವ್ಯಾಪ್ತಿಯ ಕೆಲವು ಹಳ್ಳಿಗಳ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಒಳಗೆ ಪ್ರವೇಶವನ್ನ ಕೊಡದೇನೆ ಹೊರಗಿನಿಂದಾನೇ ನಮಸ್ಕರಿಸಿ ಬರಬೇಕಾದಂಥ ಘಟನೆಗಳು ನಡೆದಿದ್ವು. ನೆಕ್ಸ್ಟು ಸಾಹಿತಿ ದೇವನೂರು ಮಹಾದೇವ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪದ್ಮಶ್ರೀ ಪುರಸ್ಕೃತ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಸಾಹಿತ್ಯ ಲೋಕದಲ್ಲಿ ಅಗ್ರಗಣ್ಯರಾಗಿದ್ದರು. ತಮ್ಮ ಆರಂಭಿಕ ದಿನಗಳಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಹಲವಾರು ಬಾರಿ ಈ ಒಂದು ಅಸ್ಪೃಶ್ಯತೆ ಎಂಬಂಥ ಒಂದು ಜಾತಿಯ ಮಾನಸಿಕ ತಾರತಮ್ಯವನ್ನ ಎದುರಿಸಿರೋದನ್ನ ಸ್ವತಃ ಇವರೇ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟು ಮಾಜಿ ಸ್ಪೀಕರ್ KR ನಾರಾಯಣ್, ಭಾರತದ ರಾಷ್ಟ್ರಪತಿಯಾಗೋ ಮೊದಲು KR ನಾರಾಯಣ್ ಅವರು ರಾಜತಾಂತ್ರಿಕವಾಗಿ ಮತ್ತು ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾಗಲೂ ತಮ್ಮ ಆರಂಭಿಕ ಜೀವನದಲ್ಲಿ ಹಲವು ಧಾರ್ಮಿಕ ಸ್ಥಳಗಳು ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಜಾತಿಯ ತಾರತಮ್ಯವನ್ನು ಅನುಭವಿಸಿದ್ರು. ಅಷ್ಟೇ ಅಲ್ಲ, ಪ್ರಸ್ತುತ ಭಾರತದ ರಾಷ್ಟ್ರಪತಿ ಹಾಗೂ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸಹ ಇದೇ ಮಾದರಿಯ ಸೂಕ್ಷ್ಮ ತಾರತಮ್ಯದ ಭಾಗವನ್ನು ಅನುಭವಿಸಿದ್ರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿದ್ದರು ಮತ್ತು ಭಾರತೀಯ ರಕ್ಷಣಾ ಪಡೆಗಳ ಮಹಾದಂಡ ನಾಯಕರಾಗಿದ್ದರೂ ಸಹ ನೂತನ ಸಂಸತ್ ಭವನದ ಉದ್ಘಾಟನೆ ಹಾಗೂ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯಂತಹ ಸಮಾರಂಭಗಳಿಗೆ ಬುಡಕಟ್ಟು ಸಮುದಾಯದಿಂದ ಬಂದಂತಹ ರಾಷ್ಟ್ರಪತಿಯವರನ್ನ ಆಹ್ವಾನಿಸದೆ ದೂರವಿಡಲಾಗಿತ್ತು. ಪಾವಿತ್ರ್ಯತೆ ಮತ್ತು ಧಾರ್ಮಿಕ ಆಚಾರ ವಿಚಾರಗಳ ನೆಪವೊಡ್ಡಿ ರಾಜಕೀಯ ಹಾಗೂ ಧಾರ್ಮಿಕ ಕೇಂದ್ರ ಸ್ಥಾನದಲ್ಲಿ ಶೋಷಿತ ಮತ್ತು ಬುಡಕಟ್ಟು ಸಮುದಾಯದ ಪ್ರಾತಿನಿಧ್ಯಕ್ಕೆ ಮನ್ನಣೆ ನೀಡದೇ ಇರೋದು ಭಾರತದಲ್ಲಿ ಅಸ್ಪೃಶ್ಯತೆ, ಜಾತಿ ಸಮುದಾಯಗಳ ಶ್ರೇಣೀಕೃತ ಕಲ್ಪನೆಗಳು ಇಂದಿಗೂ ಪ್ರಭಾವಶಾಲಿಯಾಗಿದೆ ಅನ್ನೋದಕ್ಕೆ ಕಹಿ ಉದಾಹರಣೆಯಾಗಿ ಉಳಿದಿದೆ. ಕರ್ನಾಟಕ, ತಮಿಳುನಾಡು, ಉತ್ತರ ಭಾರತದಂಥ ಹಲವಾರು ರಾಜ್ಯಗಳಲ್ಲಿ ಇಂದಿಗೂ ಸಹ ದಲಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೆಲದ ಮೇಲೆ ಕುಳಿತುಕೊಳ್ಬೇಕಾದಂಥ ಸ್ಥಿತಿ ಇದೆ. ಪಂಚಾಯತ್ ಕಚೇರಿಯ ಕೊಠಡಿಗೆ ಬೀಗ ಹಾಕೋದು, ಧ್ವಜಾರೋಹಣ ಮಾಡೋಕೆ ಬಿಡದೇ ಇರೋದು ಅಥವಾ ಅವರು ಕುಳಿತಂಥ ಕುರ್ಚಿಯನ್ನು ತೊಳೆಯುವಂಥ ಘಟನೆಗಳು ಪ್ರತಿದಿನ ವರದಿಯಾಗ್ತಾನೆ ಇರುತ್ತೆ. ಹಲ್ದ್ವಾನಿಯ ಘಟನೆಯಲ್ಲಿ ಸಂಘಟನೆಯು ರಾಮಲೀಲಾ ಮೈದಾನದ ಪಾವಿತ್ರ್ಯತೆಯ ನೆಪವನ್ನು ಮುಂದಿಟ್ಟಿದೆ. ರಾಜಕೀಯ ಕಾರ್ಯಕ್ರಮಗಳಲ್ಲಿ ಎತ್ತಲಾದ ಘೋಷಣೆಗಳಿಂದ ಮೈದಾನ ಅಶುದ್ಧ ಆಯಿತು ಅನ್ನೋದು ಅವರ ವಾದ. ಆದರೆ ರಾಜಕೀಯ ಕಾರ್ಯಕ್ರಮಗಳು ಮತ್ತು ರ್ಯಾಲಿಗಳು ಭಾರತದಾದ್ಯಂತ ಎಲ್ಲ ಮೈದಾನಗಳಲ್ಲಿ ಪ್ರತಿದಿನ ನಡೆಯುತ್ತೆ. ಯಾವುದೇ ಮೇಲ್ಜಾತಿಯ ನಾಯಕರು ಭಾಷಣ ಮಾಡಿದ ನಂತರ ಇಂಥ ಯಜ್ಞ ಅಥವಾ ಶುದ್ಧೀಕರಣ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಸೊ ಕೇವಲ ದಲಿತ ಸಮುದಾಯದ ನಾಯಕರೊಬ್ಬರು ಪ್ರಮುಖ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಂತರನೇ ಇಂಥ ಶುದ್ಧೀಕರಣದ ಕಲ್ಪನೆ ಮೂಡೋದು ಸಮಾಜದಲ್ಲಿ ಆಳದಲ್ಲಿ ಅಡಗಿರುವಂಥ ಸುಪ್ತ ಜಾತೀಯತೆಯನ್ನು ತೋರಿಸುತ್ತೆ. ಇದನ್ನ ಸಾಂಸ್ಕೃತಿಕ ಆಚರಣೆ ಎಂಬ ಮುಸುಕಿನಲ್ಲಿ ಮುಚ್ಚಿಡೋಕೆ ಯತ್ನಿಸೋದು ಮತ್ತಷ್ಟು ಅಪಾಯಕಾರಿ. ಸೊ ಈ ರೀತಿಯ ಘಟನೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಒಕ್ಕೂಟ ವ್ಯವಸ್ಥೆಗೆ ಎದುರಾಗಿರುವ ದೊಡ್ಡ ಸವಾಲು. ಭಾರತದ ಸಂವಿಧಾನದ ವಿಧಿ 17ರ ಪ್ರಕಾರ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾವುದೇ ರೂಪದ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ. ಆದರೆ ಶುದ್ಧೀಕರಣದಂತಹ ಕೃತ್ಯಗಳು ಕಾನೂನಿನ ಕಣ್ಣಿಗೆ ನೇರವಾಗಿ ಸಿಗದಂತೆ ಸಾಂಸ್ಕೃತಿಕ ರೂಪದಲ್ಲಿ ಜಾರಿಯಾಗ್ತಾ ಇರೋದು ವಿಪರ್ಯಾಸ. ಸೊ ಇಂಥ ಘಟನೆಗಳು ದಲಿತ ಸಮುದಾಯದ ಯುವಜನರಲ್ಲಿ ಮತ್ತು ನಾಯಕರಲ್ಲಿ ಕೀಳರಿಮೆಯನ್ನು ಉಂಟು ಮಾಡುವ ಮತ್ತು ಅವರನ್ನು ಸಾಮಾಜಿಕವಾಗಿ ತುಳಿಯುವ ದುರುದ್ದೇಶವನ್ನು ಹೊಂದಿರುತ್ತೆ. ಚುನಾವಣೆಗಳ ಸಮಯದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಪಡೆಯೋಕೆ ಯತ್ನಿಸುವಂಥ ರಾಜಕೀಯ ಶಕ್ತಿಗಳು ಇಂಥ ಸಾಮಾಜಿಕ ತಾರತಮ್ಯಗಳು ನಡೆದಾಗ ಮೌನ ವಹಿಸೋದು ಅಥವಾ ಜಾರ್ಕೊಳ್ಳೋದು ಸಮಾಜದಲ್ಲಿ ಆಳವಾದ ವಿಭಜನೆಯನ್ನು ತೋರಿಸುತ್ತೆ, ವಿಭಜನೆಯನ್ನು ಸೃಷ್ಟಿಸುತ್ತೆ. ಸೊ ನೂರಾರು ವರ್ಷಗಳಿಂದ ಸಮಾಜದ ಭಾಗವಾಗಿದ್ದರೂ ದಲಿತರು ನಿರಂತರವಾಗಿ ಎದುರಿಸ್ತಾ ಇರುವಂಥ ಈ ಅಮಾನವೀಯ ತಾರತಮ್ಯ ಅಸ್ಪೃಶ್ಯತೆಯ ಕ್ರೂರ ಸ್ವರೂಪವನ್ನು ಎತ್ತಿ ಹಿಡಿದಿದೆ. ಇಂದಿಗೂ ಅನೇಕ ಹಳ್ಳಿಗಳಲ್ಲಿ ಗ್ರಾಮದ ಸಲೂನ್ಗಳಲ್ಲಿ ದಲಿತರಿಗೆ ಕ್ಷೌರ ಮಾಡೋಕೆ ನಿರಾಕರಿಸೋದು, ದೇವಸ್ಥಾನಗಳಿಗೆ ಅವರ ಪ್ರವೇಶವನ್ನು ತಡೆಯೋದು ಮತ್ತು ಸಾರ್ವಜನಿಕ ಹೋಟೆಲ್ಗಳಲ್ಲಿ ಅವರ ಘನತೆಗೆ ಧಕ್ಕೆ ತರೋದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಹೋಟೆಲ್ಗಳಲ್ಲಿ ಇತರ ಗ್ರಾಹಕರಂತೆ ಸಮಾನವಾಗಿ ಕೂರಿಸದೆ ದೂರದಲ್ಲಿ ಪ್ರತ್ಯೇಕಿಸಿ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಆಹಾರ ನೀಡೋದು ಹಾಗೂ ಕುಡಿಯೋ ನೀರಿನ ಲೋಟಗಳನ್ನು ಮುಟ್ಟೋಕೆ ಬಿಡದೇನೆ ಬೊಗಸೆಗೆ ಅಥವಾ ತಟ್ಟೆಗೆ ದೂರದಿಂದಾನೇ ನೀರು ಸುರಿಯುವ ಆಚರಣೆಗಳು ಇಂದಿಗೂ ಚಾಲ್ತಿಯಲ್ಲಿದೆ. ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರಾಗಿದ್ದರೂ ಸಮಾಜದಲ್ಲಿ ಸದ್ದಿಲ್ಲದೆ ಆಚರಿಸಲ್ಪಡುವ ಈ ಸಾಮಾಜಿಕ ಬಹಿಷ್ಕಾರ ಹಾಗೂ ಅಸ್ಪೃಶ್ಯತೆಯ ರೂಪಗಳು ಮಾನವೀಯ ಮೌಲ್ಯಗಳಿಗೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಎಸಲಾಗ್ತಾ ಇರುವ ಘೋರ ಅಪಚಾರವಾಗಿದೆ.
ಹಲ್ದ್ವಾನಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆಯ ನಂತರ ನಡೆದಂಥ ಈ ಘಟನೆ ಕೇವಲ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪದ ವಿಷಯ ಆಗಬಾರದು. ಇದು ಇಡೀ ಭಾರತೀಯ ಸಮಾಜ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಕ್ಷಣ. ಶಾಸನಗಳು ಮತ್ತು ಕಾನೂನುಗಳು ಕೇವಲ ಪುಸ್ತಕದಲ್ಲಿದ್ದರೆ ಸಾಕಾಗೋದಿಲ್ಲ. ಜನರ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು. ಶಿಕ್ಷಣ, ಆರ್ಥಿಕ ಪ್ರಗತಿ ಮತ್ತು ರಾಜಕೀಯ ಅಧಿಕಾರ ಸಿಕ್ಕ ಮೇಲೂ ಸಹ ಒಬ್ಬ ವ್ಯಕ್ತಿಯನ್ನ ಆತನ ಜಾತಿಯಿಂದ ಅಳೆಯುವ ಮನಸ್ಥಿತಿಯನ್ನ ಸಮಾಜದಿಂದ ಕಿತ್ತೊಗಿಬೇಕಾಗಿದೆ. ಇಂಥ ಘಟನೆಗಳ ಹಿಂದೆ ಯಾವುದೇ ಕಾನೂನು ಉಲ್ಲಂಘನೆ ಅಥವಾ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರುವಂಥ ಯತ್ನಗಳಿದ್ರೆ ನಿಷ್ಪಕ್ಷಪಾತ ತನಿಖೆ ನಡೆದು ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ಇನ್ನು ಅಂಬೇಡ್ಕರ್ ಅವರ ಕಲಿ, ಸಂಘಟಿತನಾಗು, ಹೋರಾಡು ಎಂಬ ಸಂದೇಶದಂತೆ ಸಾಮಾಜಿಕ ಸಮಾನತೆ ಮತ್ತು ಮಾನವೀಯ ಗೌರವವನ್ನು ಎತ್ತಿ ಹಿಡಿಯೋದು ಪ್ರತಿಯೊಬ್ಬ ನಾಗರಿಕನ ಹಾಗೂ ಪ್ರಜಾಪ್ರಭುತ್ವದ ಮೂಲ ಕರ್ತವ್ಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.